ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಈ ಕ್ಲಾಸಲ್ಲಿ ನಾವು ಮೇ 2025 ತಿಂಗಳ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಪ್ರತಿ ಎಕ್ಸಾಮ್ಸಲ್ಲೂ ಒಂದು ಪ್ರಶ್ನೆ ಡೇಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ಕೇಳ್ತಾನೇ ಇದ್ದಾರೆ. ನಾವು ಈ ಮೇ ತಿಂಗಳ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ನಾವು ಇಲ್ಲೇನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಇಂಪಾರ್ಟೆಂಟ್ ಡೇ ಯಾವುದು, ಯಾವ ದಿನ ಆಚರಣೆ ಮಾಡ್ತೀವಿ ಮತ್ತು ಅದರ ಥೀಮ್ ಏನು, ಎಕ್ಸಾಮ್ ಓರಿಯೆಂಟೆಡ್ ಲರ್ನ್ ಮಾಡೋಣ. ಓಕೆ, ಫಸ್ಟ್ ಮೇ 1 ಇಂಟರ್ನ್ಯಾಷನಲ್ ಲೇಬರ್ ಡೇ. ಅಂದರೆ ಮೇ 1 ನಾವು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಆಚರಣೆ ಮಾಡ್ತೀವಿ. ಈ 2025 ಥೀಮ್ ಏನಾಗಿದೆ ಅಂತಂದರೆ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಡೀಸೆಂಟ್ ವರ್ಕ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಆಫ್ ವರ್ಕರ್ಸ್. ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಯೋಗ್ಯ ಕೆಲಸದ ಸುರಕ್ಷತೆ ಮತ್ತು ಕಾರ್ಮಿಕರ ಆರೋಗ್ಯ. ಹಾಗಾದರೆ ಈ ಮೇ 1 ನಮಗೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂತ ಗೊತ್ತಾಯಿತು. ಇದು ಯಾಕೆ ಆಚರಣೆ ಮಾಡ್ತಿದ್ವಿ, ಯಾವ ಉದ್ದೇಶದಿಂದ ಅಂತಂತಂದರೆ ದ ಆರಿಜಿನೇಟಿಂಗ್ ಫ್ರಮ್ 1886 ಚಿಕಾಗೋ ಲೇಬರ್ ಸ್ಟ್ರೈಕ್ ಡಿಮ್ಯಾಂಡಿಂಗ್ ಆನ್ 8-hour ವರ್ಕಿಂಗ್ ಡೇ ಇಟ್ ಗೇನ್ಡ್ ಸಿಗ್ನಿಫಿಕೆನ್ಸ್ ಆಫ್ಟರ್ ದ ಎ ಮಾರ್ಕೆಟ್ ಇನ್ಸಿಡೆಂಟ್. ಅಂದರೆ ಚಿಕಾಗೋದಲ್ಲಿ 1986ರಲ್ಲಿ ಒಂದು ಕಾರ್ಮಿಕ ಮುಷ್ಕರ ನಡೆಯುತ್ತೆ. ಯಾಕೆ ನಡೀತು ಅಂತಂತಂದರೆ ಈ ಕಾರ್ಮಿಕರ ಕೆಲಸ ದಿನ ಬೇಡಿಕೆ 8 ಗಂಟೆಗೆ ಇಳಿಸ್ಬೇಕಂತ ಬೇಡಿಕೆ ಇಡ್ತಾರೆ. ಯಾಕೆಂದರೆ ಮುಂಚೆ 12-14 ಗಂಟೆ ಮಟ್ಟನೂ ಕೆಲಸ ಮಾಡ್ತಿದ್ರು ಕಾರ್ಮಿಕರು ಕಾರ್ಖಾನೆಗಳಲ್ಲಾಗಲಿ. ಈ ಕೆಲಸದ ಅವಧಿಯನ್ನು 8 ಗಂಟೆಗಳಿಗೆ ಇಳಿಸಬೇಕೆಂದು ಈ ಮುಷ್ಕರ ಹುಟ್ಟಿಕೊಂಡಿತ್ತು. ಅದು ಎ ಮಾರ್ಕೆಟ್ ಘಟನೆ ನಂತರ ಒಂದು ಮಹತ್ವ ಪಡೆಯಿತು. In 1889, leaders from the 20 nations established it as International Labour Day. ಅಂದರೆ ಈ ಮೇ 1 ಈ ನಡೆದ ಈ ಕಾರ್ಮಿಕ ಮುಷ್ಕರವನ್ನು 1989ರಲ್ಲಿ 20 ರಾಷ್ಟ್ರಗಳ ನಾಯಕರು ಏನು ಮಾಡ್ತಾರೆ, ಈ ದಿನ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎಂದು ಸ್ಥಾಪಿಸ್ತಾರೆ. ಇಲ್ಲಿ ನಾವೇನು ನೆನ್ಪಿಡ್ಬೇಕಂತಂದರೆ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಮತ್ತು 2025 ಅಂದರೆ ಈ ವರ್ಷ ಎಕ್ಸಾಮ್ ಬರೆದ್ರೆ ಅದು 2025 ಥೀಮ್ ಏನು ಹೇಳುತ್ತೆ ಅಂತಂದರೆ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಡೀಸೆಂಟ್ ವರ್ಕ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಆಫ್ ವರ್ಕರ್ಸ್. ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಯೋಗ್ಯ ಕೆಲಸದ ಸುರಕ್ಷತೆ ಮತ್ತು ಕಾರ್ಮಿಕರ ಆರೋಗ್ಯವಾಗಿದೆ. ನೆಕ್ಸ್ಟ್ ಮೇ 3 ಅಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಮೇ 3 ಯಾವ ದಿನ ಆಚರಣೆ ಮಾಡ್ತೀವಿ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಹಾಗಾದರೆ ಇದರ 2025 ಥೀಮ್ ಏನಾಗಿದೆ ಅಂದರೆ ರಿಪೋರ್ಟಿಂಗ್ ಇನ್ ದಿ ಬ್ರೇವ್ ನ್ಯೂ ವರ್ಲ್ಡ್ ದ ಇಂಪ್ಯಾಕ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ಪ್ರೆಸ್ ಫ್ರೀಡಮ್ ಆ್ಯಂಡ್ ದಿ ಮೀಡಿಯಾ. ಅಂತಂದರೆ ಈ ಕೆಚ್ಚದೆ ಹೊಸ ಜಗತ್ತಿನಲ್ಲಿ ವರದಿ ಮಾಡೋದು, ಅದು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಮಾಧ್ಯಮದ ಮೇಲೆ ಕೃತಕ ಬುದ್ಧಿಮತ್ತೆಯ ಪ್ರಭಾವವಾಗಿದೆ. ಅಂತಂದರೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿದೆ. ಇದರ ಥೀಮ್ ಏನಾಗಿದೆ, ರಿಪೋರ್ಟಿಂಗ್ ಇನ್ ದಿ ಬ್ರೇವ್ ನ್ಯೂ ವರ್ಲ್ಡ್. ಅಂದರೆ ಕೆಚ್ಚದೆ ಹೊಸ ಜಗತ್ತಿನಲ್ಲಿ ವರದಿ ಮಾಡುವುದಾಗಿದೆ. ನೆಕ್ಸ್ಟ್ ಮೇ 6 ವರ್ಲ್ಡ್ ಅಸ್ತಮಾ ಡೇ. ಅಂದರೆ ಮೇ 6 ವಿಶ್ವ ಅಸ್ತಮ ದಿನವಾಗಿ ಆಚರಣೆ ಮಾಡ್ತೀವಿ. ಈ 2025 ಥೀಮ್ ಏನಾಗಿದೆ ಅಂತಂದರೆ ಮೇಕ್ ಇನ್ಹೇಲ್ಡ್ ಟ್ರೀಟ್ಮೆಂಟ್ಸ್ ಅಕ್ಸೆಸಬಲ್ ಫಾರ್ ಆಲ್. ಅಂದರೆ ಇನ್ಹೇಲ್ಡ್ ಚಿಕಿತ್ಸೆಗಳು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಿ. ನೆಕ್ಸ್ಟ್ ಮೇ 8 ವರ್ಲ್ಡ್ ರೆಡ್ ಕ್ರಾಸ್ ಆ್ಯಂಡ್ ರೆಡ್ ಕ್ರೆಸಿಡೆಂಟ್ ಡೇ. ಅಂದರೆ ಮೇ 8 ಯಾವ ದಿನಾಚರಣೆ ಮಾಡ್ತೀವಿ, ವಿಶ್ವ ರೆಡ್ ಕ್ರಾಸ್ ದಿನ ಮತ್ತು ರೆಡ್ ಕ್ರೆಸೆಂಟ್ ದಿನವಾಗಿ ಆಚರಣೆ ಮಾಡ್ತೇವೆ. ಈ 2025 ಥೀಮ್ ಅಂದರೆ ಘೋಷವಾಕ್ಯ ಏನಾಗಿದೆ ಅಂತಂದರೆ ಕೀಪಿಂಗ್ ಹ್ಯುಮ್ಯಾನಿಟಿ ಅಲೈವ್. ಅಂದರೆ ಮಾನವೀಯತೆಯನ್ನು ಜೀವಂತವಾಗಿರಿಸಿರುವುದು. ಈ ಮೇ 8 ಯಾಕೆ ನಾವು ವರ್ಲ್ಡ್ ರೆಡ್ ಕ್ರಾಸ್ ಡೇ ಅಂತ ಆಚರಣೆ ಮಾಡ್ತೀವಿ ಅಂತಂತಂದರೆ ಇಟ್ ವಾಸ್ ದ ಫೌಂಡರ್ ಆಫ್ ಹೆನ್ರಿ ಡುಯೆಂಟ್. ಅಂದರೆ ಈ ರೆಡ್ ಕ್ರಾಸ್ ಸ್ಥಾಪನೆ ಮಾಡಿದ ಹೆನ್ರಿ ಡುಯೆಂಟ್ ಅವರ ಹುಟ್ಟಿದ ಹಬ್ಬ ದಿನವಾಗಿದೆ. 8 ಮೇ 1828 ಜಿನೇವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಹೆನ್ರಿ ಡುಯೆಂಟ್ ಅವರು ಹುಟ್ಟಿದ ಸ್ಥಳವಾಗಿದೆ. ಹಾಗಾಗಿಯೇ ರೆಡ್ ಕ್ರಾಸ್ ಸ್ಥಾಪನೆ ಮಾಡಿದ ಹೆನ್ರಿ ಡುಯೆಂಟ್ ಅವರ ಜನ್ಮದಿನವನ್ನು ನಾವು ವಿಶ್ವ ರೆಡ್ ಕ್ರಾಸ್ ದಿನ ಮತ್ತು ರೆಡ್ ಕ್ರೆಸೆಂಟ್ ದಿನವಾಗಿ ಆಚರಣೆ ಮಾಡ್ತೀವಿ. ಇದರ ಥೀಮ್ ಏನಾಗಿ ಗೊತ್ತಾಯ್ತು ನಮಗೆ, ಕೀಪ್ ಹ್ಯುಮ್ಯಾನಿಟಿ ಅಲೈವ್. ಅಂದರೆ ಮಾನವೀಯತೆಯನ್ನು ಜೀವಂತವಾಗಿರಿಸುವುದು. ನೆಕ್ಸ್ಟ್ ಮೇ 10 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ. ಅಂದರೆ ಮೇ 10 ನಾವು ವಿಶ್ವ ವಲಸೆ ಹಕ್ಕಿ ದಿನವಾಗಿ ಆಚರಣೆ ಮಾಡ್ತೀವಿ. 2025 ಥೀಮ್ ಏನಾಗಿದೆ ಅಂದರೆ ಶೇರ್ಡ್ ಸ್ಪೇಸಸ್. ಅಂದರೆ ಹಂಚಿಕೆಯ ಸ್ಥಳಗಳು, ಕ್ರಿಯೇಟಿಂಗ್ ಬರ್ಡ್ ಫ್ರೆಂಡ್ಲಿ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. ಅಂದರೆ ಪಕ್ಷಿ ಸ್ನೇಹ ನಗರಗಳು ಮತ್ತು ಸಮುದಾಯಗಳನ್ನು ರಚಿಸುವುದಾಗಿದೆ.
ಮೇ 10 ಯಾವ ದಿನವ? ವಿಶ್ವ ವಲಸೆ ಹಕ್ಕಿ ದಿನ. ಇದರ 2025 ಘೋಷವಾಕ್ಯ ಅಥವಾ ಥೀಮ್ ಏನಾಗಿದೆ ಅಂತಂತಂದರೆ ಶೇರ್ಡ್ ಸ್ಪೇಸಸ್, ಹಂಚಿಕೆಯ ಸ್ಥಳಗಳು, ಕ್ರಿಯೇಟಿಂಗ್ ಬರ್ಡ್ ಫ್ರೆಂಡ್ಲಿ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. ನೆಕ್ಸ್ಟ್ ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ, ಅಂದರೆ ಮೇ 11 ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿ ಆಚರಣೆ ಮಾಡ್ತೀವಿ. ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಡೇ ಆಗಿದೆ. ಯಾಕೆಂದರೆ ಎಕ್ಸಾಮ್ಸ್ಗಳಲ್ಲಿ ಕೆಲವೊಂದು ಬಾರಿ ಕೇಳಿದ್ದಾರೆ ಯಾವ ದಿನವನ್ನು ಮೇ 11 ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ಅಂತಂತಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿ. ಈ 2025 ಥೀಮ್ ಏನಾಗಿದೆ ಅಂದರೆ ಯಂತ್ರ. ಇದ್ರ ಫುಲ್ ಫಾರ್ಮ್ ಯುಗಾಂತರ್ ಫಾರ್ ಅಡ್ವಾನ್ಸಿಂಗ್ ನ್ಯೂ ಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಆಕ್ಸಿಲರೇಷನ್, ಅಂದರೆ ಹೊಸ ತಂತ್ರಜ್ಞಾನ ಸಂಶೋಧನೆ ಮತ್ತು ವೇಗವರ್ಧನೆಗೆ ಯುಗಾಂತರ. ಮತ್ತು ಈ ಮೇ 11 ನಾವು ಯಾಕೆ ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿ ಆಚರಣೆ ಮಾಡ್ತೀವಿ ಅಂತಂತಂದರೆ ಮೇ 11 ಮತ್ತು 13 ಮೇ 11 ಮತ್ತು 13 1998 ಭಾರತವು ಸಕ್ಸಸ್ಫುಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಅಟ್ ಪೋಖ್ರಾನ್ ಇನ್ ರಾಜಸ್ಥಾನ್ ಅಂಡರ್ ಆಪರೇಷನ್ ಶಕ್ತಿ. ಅಂತಂದರೆ ಭಾರತವು 1998 ಮೇ 11 ಮತ್ತು 13 ನ್ಯೂಕ್ಲಿಯರ್ ಟೆಸ್ಟ್ ಅಂದರೆ ಅಣುಶಕ್ತಿ ಪ್ರಯೋಗವನ್ನು ಮಾಡ್ತು. ಅದು ಸಕ್ಸಸ್ಫುಲ್ಲಿ ಆಯಿತು. ಇಲ್ಲಿ ಪೋಖ್ರಾನ್ ಇನ್ ರಾಜಸ್ಥಾನಲ್ಲಿ. ಇದಕ್ಕೇನಂತ ಆಪರೇಷನ್ ಇಟ್ಟರು? ಆಪರೇಷನ್ ಶಕ್ತಿ. ಇದರ ಸವಿನೆನಪಿಗಾಗಿ ಮೇ 11 ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನವಾಗಿ ಆಚರಣೆ ಮಾಡ್ತಿದ್ದೀವಿ. ಇದರ ಥೀಮ್ ಭಾಳ ಇಂಪಾರ್ಟೆಂಟು. ಏನಾಗಿದೆ? ಯಂತ್ರ ಫುಲ್ ಫಾರ್ಮ್ ಯುಗಾಂತರ್ ಫಾರ್ ಅಡ್ವಾನ್ಸಿಂಗ್ ನ್ಯೂ ಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಆಕ್ಸಿಲರೇಷನ್. ನೆಕ್ಸ್ಟ್ ಮೇ 12 ಇಂಟರ್ನ್ಯಾಷನಲ್ ನರ್ಸಸ್ ಡೇ, ಅಂದರೆ ಮೇ 12 ನಾವು ಯಾವ ದಿನವಾಗಿ ಆಚರಣೆ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ದಾದಿಯರ ದಿನ. ಹಾಗಾದರೆ ಇದರ ಥೀಮ್ 2025 ಏನಾಗಿದೆ? ಅವರ್ ನರ್ಸಸ್ ಅವರ್ ಫ್ಯೂಚರ್ ಕೇರಿಂಗ್ ಫಾರ್ ನರ್ಸಸ್ ಸ್ಟ್ರೆಂತ್ನೆಸ್ ಎಕನಾಮಿಸ್, ಅಂದರೆ ನಮ್ಮ ದಾದಿಯರು ನಮ್ಮ ಭವಿಷ್ಯ. ದಾದಿಯರನ್ನು ನೋಡಿಕೊಳ್ಳೋದು ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಮೇ 16 ನ್ಯಾಷನಲ್ ಡೆಂಗ್ಯೂ ಡೇ, ಅಂದರೆ ಮೇ 16 ನಾವು ಯಾವ ದಿನವಾಗಿ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಡೆಂಗ್ಯೂ ದಿನವಾಗಿ. ಈ 2025 ಥೀಮ್ ಏನಾಗಿದೆ ಅಂದರೆ ಆ್ಯಕ್ಟ್ ಅರ್ಲಿ, ಪ್ರಿವೆಂಟ್ ಡೆಂಗ್ಯೂ, ಕ್ಲೀನ್ ಸರೌಂಡಿಂಗ್ಸ್, ಹೆಲ್ತಿ ಲಿವಿಂಗ್, ಅಂದರೆ ಮೊದಲು ಕಾರ್ಯಪ್ರವೃತ್ತರಾಗಿ ಡೆಂಗ್ಯೂವನ್ನು ತಡೆಗಟ್ಟಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡಿ ಮತ್ತು ಆರೋಗ್ಯಕರ ಜೀವನವಾಗಿದೆ. ಮೇ 16 ರಾಷ್ಟ್ರೀಯ ಡೆಂಗ್ಯೂ ದಿನ. ಥೀಮ್ ಏನಂದರೆ ಆ್ಯಕ್ಟ್ ಅರ್ಲಿ, ಪ್ರಿವೆಂಟ್ ಡೆಂಗ್ಯೂ. ನೆಕ್ಸ್ಟ್ ಮೇ 16 ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್, ಅಂದರೆ ಮೇ 16 ನಾವು ಯಾವ ದಿನಾಚರಣೆ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಬೆಳಕಿನ ದಿನ. 2025 ಥೀಮ್ ಏನಾಗಿದೆ ಅಂತಂತಂದರೆ ಲೈಟ್ ಇನೋವೇಷನ್ ಸೊಸೈಟಿ, ಬೆಳಕು ನಾವೀನ್ಯತೆ ಸಮಾಜ. ನೆಕ್ಸ್ಟ್ ಮೇ 18 ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ, ಅಂದರೆ ಮೇ 18 ಯಾವ ಆಚರಣೆ ಮಾಡ್ತೀವಿ ಅಂತಂದರೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನಾಗಿ. ಈ 2025 ಥೀಮ್ ಏನಾಗಿದೆ ಅಂದರೆ ದ ಫ್ಯೂಚರ್ ಆಫ್ ಮ್ಯೂಸಿಯಮ್ಸ್ ಇನ್ ರ್ಯಾಪಿಡ್ಲಿ ಚೇಂಜಸ್ ಕಮ್ಯುನಿಟೀಸ್, ಅಂದರೆ ವೇಗವಾಗಿ ಬದಲಾಗುತ್ತಿರುವ ಸಮುದಾಯಗಳಲ್ಲಿ ವಸ್ತು ಸಂಗ್ರಹಾಲಯಗಳ ಭವಿಷ್ಯವಾಗಿದೆ. ಮೇ 19 ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಸೀಸ್ ಡೇ, ಅಂದರೆ ಮೇ 19 ನಾವು ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಥೀಮ್ 2025 ಏನಾಗಿದೆ ಅಂತಂದರೆ ಸೆಲೆಬ್ರೇಟಿಂಗ್ ದಿ ಕನ್ಸರ್ವೇಷನ್ ಆಫ್ ಸ್ಪೀಸೀಸ್, ಅಂದರೆ ಪ್ರಭೇದಗಳನ್ನು ಸಂರಕ್ಷಣೆ ಆಚರಿಸುವುದು. ನೆಕ್ಸ್ಟ್ ಮೇ 20 ವರ್ಲ್ಡ್ ಬೀ ಡೇ, ಮೇ 20 ಯಾವ ದಿನವಾಗಿದೆ ಅಂದರೆ ವಿಶ್ವ ಜೇನು ನೊಣ ದಿನವಾಗಿದೆ. ಇದರ ಥೀಮ್ 2025 ಥೀಮ್ ಏನಾಗಿದೆ ಅಂದರೆ ಬಿ ಇನ್ಸ್ಪೈರ್ಡ್ ಬೈ ನೇಚರ್ ಟು ನರಿಶ್ ಅಸ್ ಆಲ್, ಅಂದರೆ ಪ್ರಕೃತಿಯಿಂದ ಪ್ರೇರಿತವಾದ ಜೇನುನೊಣ ನಮ್ಮೆಲ್ಲರನ್ನು ಪೋಷಿಸುತ್ತದೆ. ಓಕೆ. ನೆಕ್ಸ್ಟ್ ಮೇ 21 ನ್ಯಾಷನಲ್ ಆಂಟಿ ಟೆರರಿಸಮ್ ಡೇ, ಅಂದರೆ ಮೇ 21 ನಾವು ಯಾವ ದಿನಾಚರಣೆ ಮಾಡ್ತೀವಿ ಅಂದರೆ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಈ ನ್ಯಾಷನಲ್ ಆಂಟಿ ಟೆರರಿಸಮ್ ಡೇ ಯಾಕೆ ಆಚರಣೆ ಮಾಡ್ತಿದ್ದೀವಿ ಅಂತಂತಂದರೆ ಮೇ 21 ನಮ್ಮ ಯಂಗೆಸ್ಟ್ ಪ್ರಧಾನಿಯಾದ ರಾಜೀವ್ ಗಾಂಧಿ ಅವರ ಹುತಾತ್ಮವಾದ ದಿನ. ಹಾಗಾಗಿ ಅವರ ಹುತಾತ್ಮ ದಿನವನ್ನು ಅಂದರೆ 21 ಮೇ 1991 ಅವರು ಹುತಾತ್ಮರಾದರು. ಅವರ ಹುತಾತ್ಮರಾದ 21 ಮೇಯನ್ನು ನಾವು ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನ, ನ್ಯಾಷನಲ್ ಆಂಟಿ ಟೆರರಿಸಮ್ ಡೇ ಆಗಿ ಆಚರಣೆ ಮಾಡ್ತಿದ್ವಿ. ಈ ಡೇನ ಕೇಳಿದರೆ KPSC ಎಕ್ಸಾಮ್ಸಲ್ಲೆಲ್ಲ ನ್ಯಾಷನಲ್ ಆಂಟಿ ಟೆರರಿಸಮ್ ಡೇ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಅಂದರೆ ಮೇ 21 ನಾವು ರಾಷ್ಟ್ರೀಯ ಭಯೋತ್ಪಾದನೆ ದಿನ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆಂತಂದರೆ ರಾಜೀವ್ ಗಾಂಧಿ ಅವರು ಹುತಾತ್ಮರಾದ ದಿನ.
ಮೇ 21. ನೆಕ್ಸ್ಟ್ ಮೇ 22 ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿ. ಮೇ 22 ನಾವು ಯಾವ ದಿನ ಆಚರಣೆ ಮಾಡ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ. 2025 ಥೀಮ್ ಏನಾಗಿದೆ ಅಂದರೆ ಹಾರ್ಮೋನಿ ವಿತ್ ನೇಚರ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದರೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸುಸ್ಥಿರ ಅಭಿವೃದ್ಧಿಯಾಗಿದೆ. ನೆಕ್ಸ್ಟ್ ಮೇ 31 ವರ್ಲ್ಡ್ ಆಂಟಿ ಟೊಬ್ಯಾಕೋ ಡೇ, ಅಂದರೆ ಮೇ 31 ವಿಶ್ವ ತಂಬಾಕು ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಇದರ ಥೀಮ್ 2025 ಥೀಮ್ ಏನಾಗಿದೆ ಅಂದರೆ ಅನ್ಮಾಸ್ಕಿಂಗ್ ದಿ ಅಪೀಲ್ ಎಕ್ಸ್ಪೋಸಿಂಗ್ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಆ್ಯಂಡ್ ಟೊಬ್ಯಾಕೋ ಆ್ಯಂಡ್ ನಿಕೋಟಿನ್ ಪ್ರಾಡಕ್ಟ್ಸ್, ಅಂದರೆ ಮನವಿಯನ್ನು ಬಹಿರಂಗಪಡಿಸುವುದು, ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಮೇಲಿನ ಉದ್ಯಮ ತಂತ್ರಗಳನ್ನು ಬಹಿರಂಗಪಡಿಸುವುದಾಗಿದೆ. ಫ್ರೆಂಡ್ಸ್, ಇಲ್ಲಿಗೆ ಮೇ ತಿಂಗಳ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಆಯಿತು. ನಾವಿಲ್ಲಿ ಏನು ನೆನ್ಪಿಟ್ಕೋಬೇಕಂತಂತಂದರೆ ಯಾವ ದಿನಾಚರಣೆ ಮಾಡ್ತೀವಿ. ಈ ಮೇ 31 ವರ್ಲ್ಡ್ ಆಂಟಿ ಟೊಬ್ಯಾಕೋ ಡೇ ದಿನಾಚರಣೆ ಮಾಡ್ತೀವಿ, ಅದರ ಥೀಮ್ ಏನು. ಮೇ 20 ವಿಶ್ವ ಜೇನುನೊಣ ದಿನ ಆಚರಣೆ ಮಾಡ್ತೀವಿ, ಅದ್ರ ಥೀಮ್ ಏನು. ಇವನ್ನಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಎಲ್ಲ ದಿನಗಳು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಕೆಲವೊಂದು ದಿನಗಳು ಇಂಪಾರ್ಟೆಂಟ್ ಇದೆ, ಅವನ್ನ ನಾನು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಫ್ರೆಂಡ್ಸ್, ಇದೇ ರೀತಿ ಉತ್ತಮ ಗುಣಮಟ್ಟ ಕ್ವಾಲಿಟಿ ವಿಡಿಯೋಸಿಗೆ ನಿಮ್ಮ ಸಹಕಾರ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.